ವೆಲ್ಕಮ್ ಟು ಮೈ ಚಾನಲ್. ಇಂದು ನಡೆದಂಥ ಕ್ರೈಸ್ ಇಂಗ್ಲೀಷ್ ಪ್ರಾಕ್ಟೀಸ್ ಎಕ್ಸಾಮಿನೇಷನ್ನ ಜನವರಿ 2023 ಕೀ ಆನ್ಸರ್ಗಳನ್ನು ನೋಡೋಣ. ಫಸ್ಟ್ ಕ್ವಶನು, ಪವಿತ್ರ ಹ್ಯಾಡ್ ಒನ್ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಅವಾರ್ಡ್ ಅಂತಿದೆ. ಸೊ ಹ್ಯಾಡ್ ಇದ್ದದ್ದು ಹ್ಯಾಡಂಟ್ ಆಗುತ್ತೆ, ಪವಿತ್ರ ಸಿ, ಸೊ ಕ್ವಶನ್ ಮಾರ್ಕು. ನೆಕ್ಸ್ಟ್, ವೃಂದಾ ಡಸ್ ನಾಟ್ ವೇಸ್ಟ್ ಮನಿ ಅಂತಿದೆ. ಸೊ ಇಲ್ಲಿ ಏನಾಗುತ್ತೆ, ಅಟ್ ದ ಟೈಮ್ ಆಫ್ ಚೇಂಜಿಂಗ್ ಆ್ಯಕ್ಟಿವ್ ಟು ಪ್ಯಾಸಿವ್ ಡೋಂಟ್ ಚೇಂಜ್ ದ ಟೆನ್ಸ್ ಫಾರ್ಮು. ಮನಿ ಈಸ್ ನಾಟ್ ವೇಸ್ಟೆಡ್ ಬೈ ವೃಂದಾ ಅಂತ ಆಗುತ್ತೆ ನೋಡಿ. ಮನಿ ಈಸ್ ನಾಟ್ ವೇಸ್ಟೆಡ್ ಬೈ ವೃಂದಾ. ಥರ್ಡ್ ಕ್ವಶನ್ನು, ಐ ಆಮ್ ಸಾರಿ ಐ ಹ್ಯಾವ್ ಟು ಕಂಪ್ಲೀಟ್ ದ ನೋಟ್ಸ್ ಟು ನೈಟ್ ಅಂತಿದೆ. ಇದೇನು ತೋರಿಸ್ಕೊಡ್ತಾ ಅಂತಂದ್ರೆ ರೆಫ್ಯೂಜಿಂಗ್ ನೇಚರು, ರೆಫ್ಯೂಜಿಂಗ್ ಅಂತಿದೆ ನೋಡಿ. ಆ್ಯಂಡ್ ಫೋರ್ತ್ ಒನ್ನು, ಇದು ಥರ್ಡ್ ಕಂಡೀಷನಲ್ಲಿರೋದ್ರಿಂದ ಇಫ್ ಐ ಹ್ಯಾಡ್ ಪ್ರಾಕ್ಟೀಸ್ಡ್ ವೆಲ್ ಐ ವುಡ್ ಹ್ಯಾವ್ ಪ್ಲೇಡ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟು, ಪೊಯಮ್ಸ್ ಆರ್ ಸ್ಟೋರೀಸ್ ಆಫ್ ಹಿರಾಯಿಕ್ ಡೀಡ್ಸ್ ಆರ್ ಕಾಲ್ಡ್ ಎಪಿಕ್ಸ್ ಅಂತ ಕೊಟ್ಟಿದ್ದಾನೆ. ಹಿರಾಯಿಕ್ ಅಂತಕ್ಕಂಥದ್ದು ಎಡ್ಜೆಕ್ಟಿವ್ ಆಗುತ್ತೆ, ಯಾಕಂತಂದರೆ ಇಟ್ ಈಸ್ ಡಿಸ್ಕ್ರೈಬಿಂಗ್ ನೌನ್ ಫ್ಯಾಕ್ಟರು, ಸೊ ಹಾಗಾಗಿ ಅದು ಎಡ್ಜೆಕ್ಟಿವ್ ಆಗುತ್ತೆ. ಆ್ಯಂಡ್ ಒನ್ ಸಿಲೆಬಲ್ ಹೊಂದಿದ್ದು ಯಾವುದು, ಸಾರಿ 3 ಸಿಲೆಬಲ್ ಹೊಂದಿದ್ದು ಯಾವುದು ಕೇಳಿದ್ದಾನೆ, ಡೈರೆಕ್ಷನ್ ಆಗುತ್ತೆ ನೋಡಿ, ಡೈರೆಕ್ಷನ್. ಓಕೆ, ಡೈರೆಕ್ಷನ್ 3 ಸಿಲೆಬಲ್ ಹೊಂದಿದ್ದು ಆಗುತ್ತೆ. ಆ್ಯಂಡ್ ಕೊಲೋಕ್ಯುಟಿ ಆಫ್ ಮೌತ್ ಈಸ್ ವಾಟರಿಂಗ್, ಮೌತ್ ವಾಟರಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟು, ಬಾಲೇಶ್ವರ್ ರಿಕ್ವೆಸ್ಟೆಡ್ ಪೀಪಲ್ ಟು ಹೆಲ್ಪ್ ಹಿಮ್ ಬಟ್ ನೋ ಬಡಿ ವಾಲಂಟಿಯರ್ಡ್. ಕಂಜಕ್ಷನು ಲಿಂಕರ್ ಅದಕ್ಕೆ ಬಟ್ ಹಾಕಬೇಕು. ಆ್ಯಂಡ್ ವಾಂಟ್ ಹಾಕಿದ್ದಾನೆ, ಅದೇನು ಆಗುತ್ತೆ, ಹಿ ವಾಂಟೆಡ್ ಟು ಬ್ರೇಕ್ ದ ಸೈಲೆನ್ಸ್ ಬಟ್ ಡಿಡಂಟ್ ಅಂತ ಹೇಳಬೇಕಾಗತ್ತೆ, ವಾಂಟೆಡ್ ಆಗುತ್ತೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ಆರ್ಟಿಕಲ್ ಕೇಳಿದ್ದಾನೆ, ಹಿ ಈಸ್ ಆ್ಯನ್ ಆನರೇಬಲ್ ಪರ್ಸನ್ ಇನ್ ದ ವಿಲೇಜ್. ಆ್ಯನ್ ಆಗುತ್ತೆ ನೋಡಿ ಆನ್ಸರು, ಆ್ಯನ್. ನೆಕ್ಸ್ಟು, ದೇ ವರ್ ಕ್ರಾಸಿಂಗ್ ಎ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್ ಅಂತ ಬರೀಬೇಕು, ಓವರ್. ಓಕೆ, ಓವರ್ ಸಮ್ ರ್ಯಾಪಿಡ್ಸ್. ಬುಕ್ನಾಗ ಕೂಡ ಇದು ಲೈನ್ ಇದೆ, ನೋಡ್ಬೋದು ನೀವು. ಆ್ಯಂಡ್ ತಿರುಮಲ ಹೋಟೆಲ್ ಈಸ್ ಫೇಮಸ್ ಫಾರ್ ಇಟ್ಸ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಕ್ಲೀನ್ ಒಂದು ಏನು ಒಂದು ಸಿಂಪಲ್ ಸೆಂಟೆನ್ಸ್ ಮಾಡ್ಬೋದು, ಹಿ ಈಸ್ ಕ್ಲೀನಿಂಗ್ ಹಿಸ್ ಕಾರ್ ಇರ್ಬೋದು, ಐ ಕ್ಲೀನ್ ದ ಫ್ಲೋರ್ ಇರ್ಬೋದು, ಐ ಕ್ಲೀನ್ ದ ಕಾರ್ ಅಂತ ಇರ್ಬೋದು, ಏನು ಬೇಕಾದ್ರೆ ನಡೀತದೆ. ನೆಕ್ಸ್ಟು, ಪಾಸಿಟಿವ್ ಡಿಗ್ರಿ ಕೇಳಿದಾನೆ, ರಷ್ಯಾ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತಿದೆ. ಇದು ಸೂಪರ್ಲೇಟಿವ್ ಡಿಗ್ರಿ ಒಳಗಿದೆ. ಪಾಸಿಟಿವ್ ಮಾಡಬೇಕಾದ್ರೆ ನೋ ಅದರ್ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಬಿಗ್ ಆ್ಯಸ್ ರಷ್ಯಾ ಅಂತ ಹೇಳಬೇಕಾಗತ್ತೆ. ಸೊ ಫಾರ್ಮುಲಾ ಬಂದುಬಿಟ್ಟು ಏನಾಗುತ್ತೆ, ನೋ ಅದರ್ ಸ್ಟಾರ್ಟಿಂಗ್ ಬರ್ಸ್ಕೋಬೇಕು, ಆ್ಯಂಡ್ ಕಂಟ್ರಿ ಇನ್ ದ ವರ್ಲ್ಡು ಆಬ್ಜೆಕ್ಟ್ ಆಗುತ್ತೆ, ಪ್ಲಸ್ ಈಸ್ ಅಥವಾ ಆಕ್ಸಿಲರಿ ವರ್ಬ್ ತೊಗೋಬೇಕು, ಯಾವ್ದು ಬೇಕಾದ್ರೆ ಇದ್ದರೆ ತೊಗೋಬೇಕು. ನೆಕ್ಸ್ಟು ಆ್ಯಸು, ದೆನ್ ಏನಂತಂದರೆ ಬಿಗ್ಗೆಸ್ಟ್ದು ಪಾಸಿಟಿವ್ ಫಾರ್ಮ್ ಬಂದುಬಿಟ್ಟು ಬಿಗ್ ಆಗುತ್ತೆ, ಮತ್ತು ಆ್ಯಸ್ ರಷ್ಯಾ ಆಗುತ್ತೆ. ನೆಕ್ಸ್ಟು, ಕ್ರೈಸ್ ಹೆಡ್ ಆಫೀಸ್ ಈಸ್ ಲೊಕೇಟೆಡ್ ಇನ್ ಬೆಂಗಳೂರು ಅಂತ ಹೇಳ್ತಾರೆ. ವೇರ್ ಈಸ್ ಕ್ರೈಸ್ ಹೆಡ್ ಆಫೀಸ್ ಲೊಕೇಟೆಡ್ ಅಂತ ಹೇಳಬೇಕು. ವೇರ್ ಈಸ್ ಕ್ರೈಸ್ ಹೆಡ್ ಆಫೀಸ್ ಲೊಕೇಟೆಡ್ ಆವಾಗ ಏನಾಗುತ್ತೆ, ಕ್ರೈಸ್ ಹೆಡ್ ಆಫೀಸ್ ಈಸ್ ಲೊಕೇಟೆಡ್ ಇನ್ ಬೆಂಗಳೂರು ಅಂತ ಆಗುತ್ತೆ. ನೆಕ್ಸ್ಟು ಏನು ರಿಪೋರ್ಟೆಡ್ ಸ್ಪೀಚ್ ಫಾರ್ಮ್ ಇದೆ. ಸೊ ಇದು ಏನು ಕೊಟ್ಟಿದ್ದಾನೆ ಅಲ್ಲಿ, ಯಾವುದಪ್ಪ, ಅಸರ್ಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾನೆ. ಆರುಷಿ ರಿಪ್ಲೈಡ್ ಆರೋಹಿ ದ್ಯಾಟ್ ಸಿ ವಾಸ್ ಗೋಯಿಂಗ್ ಟು ಪರ್ಚೇಸ್ ಎ ಗಿಫ್ಟ್ ಫಾರ್ ಹರ್ ಫಾದರ್ಸ್ ಬರ್ತ್ಡೇ ಅಂತ ಹೇಳಬೇಕಾಗತ್ತೆ. ಅದನ್ನು ಚಿನ್ನ ಬರ್ತಿದ್ದೀವಿ ನೋಡಿ. ಆಮೇಲೆ ಇಲ್ಲಿ ರೋಮಾ ವಾಸ್ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್ ಆಗುತ್ತೆ. ದೆನ್ ಸಿ ಲಾಸ್ಟ್ ಹರ್ ಬ್ಯಾಲೆನ್ಸ್ ಆ್ಯಂಡ್ ಫೆಲ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್, ದೇರ್ ಆರ್ ಓನ್ಲಿ 2 ಕಾಸ್ಟ್ ಡಿವಿಷನ್ಸ್ ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ದ ಬುದ್ಧ ಆ್ಯಂಡ್ ಅವಯ್ಯ ನೇಮ್ಡ್ ಅಂತಂದರೆ. ಸೊ ಏನು ಅಂತಂದರೆ, ಅಕಾರ್ಡಿಂಗ್ ಟು ಬುದ್ಧ ದ ಓನ್ಲಿ ವ್ಯಾಲಿಡ್ ಡಿವಿಷನ್ಸ್ ಆರ್ ದ ನೋಬಲ್, ಹೋಲ್ಸಮ್ ಅಂತ ನಾವೇನು ಹೇಳ್ತೀವಿ ಅದು, ಆ್ಯಂಡ್ ದ ಇಗ್ನೋಬಲ್, ಇದು ಅಕಾರ್ಡಿಂಗ್ ಟು ಬುದ್ಧ. ಆ್ಯಂಡ್ ಅಕಾರ್ಡಿಂಗ್ ಟು ತಮಿಳ್ ಪೊಯಿಟಸ್ ಅವಯ್ಯ ಏನು ಅಂತಂದರೆ, ದೇರ್ ಆರ್ ಓನ್ಲಿ ಅಂತಂದರೆ ಚಾರಿಟೇಬಲ್, ದಟ್ ಮೀನ್ಸ್ ಸುಪೀರಿಯರ್, ಆ್ಯಂಡ್ ಮೈಸರ್ ಇನ್ಫೀರಿಯರ್ ಅಂತ ಹೇಳ್ಬೋದು. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಮೇರಿಕನ್ಸ್ ಫಾರ್ ಜನರಸ್ ಇನ್ ದೇರ್ ಓನ್ ವೇ? ಇದೆಲ್ಲ ಮಾಡೆಲ್ ಕ್ವಶನ್ ರಿಪೀಟ್ ಆಗಿದ್ದಾವೆ. ದ ಅಮೇರಿಕನ್ಸ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ದೇ ವರ್ ರೆಡಿ ಟು ಪೇ ಆಲ್ಮೋಸ್ಟ್ ಟ್ವೈಸ್ ದ ಅಮೌಂಟ್ ವಾಟ್ ದೇ ಹ್ಯಾಡ್ ಅಗ್ರೀಡ್ ಅರ್ಲಿಯರ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಅಲ್ಲಿ ದೇ ಬಾಟ್ ದಟ್
trees individual from the descendants of ಡಾನ್ ಆ್ಯಂಡ್ ಸಲ್ಮೋ ಎರಡು ಪಾಯಿಂಟ್ ಹಾಕಿ ಬರಿಬೇಕಾಗುತ್ತೆ. ನೆಕ್ಸ್ಟು ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ಡ್ ಬೈ ದ 3 ಸೂಪರ್ ಪವರ್ಸ್ ಅಂತ ಕೇಳಿದ್ದಾರೆ. ಯಾಕೆ ಕರೆದ್ರು ಅಂತ ಅಲ್ಲಿ ಒಂದು ರೀಸನ್ ಅಂತೂ ಗೊತ್ತಿತ್ತು ನಿಮಗೆ, ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಬ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಟ್ ವುಡ್ ಟೇಕ್ ಓನ್ಲಿ 20 minutes ಟು ರೀಚ್ ದೇ ಟಾರ್ಗೆಟ್ಸ್ ಅಂತ ಕೊಡ್ತಾರೆ. ಆಮೇಲೆ ಬಟ್ ಅದರ್ ಸೈಡ್ ಹ್ಯಾಡ್ ಪ್ಲೆಂಟಿ of time to reverse action against their enemy. So the 3 superpowers were willing to come to an agreement to solve the problem. Hence they summoned the technical experts. ಅಲ್ಲೆಲ್ಲ ಕೂಡಿ ಅವರು ಅಲ್ಲಿ ಕೂಡಬೇಕಾಗಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಅಂತಂದರೆ, ವಾಟ್ ವಾಸ್ ದ ಫ್ರೈಟ್ನಿಂಗ್ ಟ್ರೂತ್ ದ್ಯಾಟ್ ಸ್ಮಿತಾ ನೀವು ಅಂತಂದರೆ, ದ ಫ್ರೈಟ್ನಿಂಗ್ ಟ್ರೂತ್ ವಾಸ್ ಹರ್ ಬ್ರದರ್ ವಾಸ್ ಗೋಯಿಂಗ್ ಟು ಡೈ ಬಿಕಾಸ್ ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಗೊತ್ತಿದೆ, ಅದನ್ನು ಬರೀಬೇಕಾಗತ್ತೆ. ನೆಕ್ಸ್ಟು ವೈ ಡಸ್ ದ ಪೋಯೆಟ್ ಸೇ ದ್ಯಾಟ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸಸ್ ಅಂದರೆ, ಬಿಕಾಸ್ ಅಲ್ಲಿ ಏನಾಗುತ್ತೆ, ದೆರ್ ಇಸ್ ನೋ ವರ್ಕ್, ನೋ ಡೇ ಆ್ಯಂಡ್ ನೈಟ್ ಆರ್ ನೋ ಸೀಸನ್ಸ್, ಟೋಟಲಿ ದೇರ್ ವಾಸ್ ನೋ ಚೇಂಜ್ ಇನ್ ಅಟ್ಮಾಸ್ಫಿಯರ್. ಸೊ ದೇರ್ ಈಸ್ ನೋ ನೀಡ್ ಫಾರ್ ಎ ಕ್ಯಾಲೆಂಡರ್ ಆರ್ ಕ್ಲಾಕ್ ಅಂತ ಹೇಳಬೇಕಾಗತ್ತೆ. ದೆನ್ ಇನ್ನೊಂದು ಕ್ವಶನ್ ಬಂದುಬಿಟ್ಟು, ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇ ಆಫ್ ಪ್ರೊಟೆಸ್ಟ್ ಅಂತ ಕೇಳ್ತಾರೆ. ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್ ಅಂತಿದೆ. ಅಂದರೆ ಪೊಲೀಸರು ಯಾವ ರೀತಿ ಅದು ಪ್ರೊಟೆಸ್ಟ್ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಂದರೆ, ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ವುಡ್ ಪ್ರೊಟೆಸ್ಟ್ ಆ್ಯಂಡ್ ಬಿ ವೈಲೆಂಟ್. ದೆನ್ ಏನಾಗುತ್ತೆ, ದೇ ದೆನ್ ವುಡ್ ಹ್ಯಾವ್ ಟು ಬೀಟ್ ದೆಮ್ ಆ್ಯಂಡ್ ಹಾಲ್ ದೆಮ್ ಇನ್ ಜೈಲ್. ಬಟ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ಟು ಪ್ರೊಟೆಸ್ಟ್ ವೆರಿ ಪೀಸ್ಫುಲಿ ಸಿನ್ಸ್ ದೇ ಡಿಡ್ ನಾಟ್ ವಾಂಟ್ ಟು ಗೋ ಟು ಜೈಲ್ ಅಂತ ಬರೀಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಡಿಕ್ಕಿ ಡೋಲ್ಮನ್ ಹಾರ್ಡ್ಶಿಪ್ ಆ್ಯಸ್ ಎ ಯಂಗ್ ಗರ್ಲ್ ಏನಂತ ಕೇಳಿದ್ದಾರೆ. ಹಾರ್ಡ್ಶಿಪ್ಸ್ ಬಂದುಬಿಟ್ಟು ಅಟ್ ದ ಏಜ್ ಆಫ್ 11, ಹೌದಲ್ವಾ, ಅಟ್ ದ ಏಜ್ ಆಫ್ 11 ಸಿ ಲಾಸ್ಟ್ ಹರ್ ಮದರ್ ಆ್ಯಂಡ್ ಬ್ರದರ್. ಹೌದು, ವೆನ್ ಸಿ ವಾಸ್ ಗೆಟಿಂಗ್ ರೆಡಿ ಫಾರ್ ಫೈನಲ್ ಫ್ರಾಂಟಿಯರ್ ಹರ್ ಫಾದರ್ ವಾಸ್ ಬೆಡ್ ರಿಡನ್. ಇನ್ನೇನು ಫೈನಲ್ ಫ್ರಾಂಟಿಯರ್ಗೆ ರೆಡಿಯಾಗಿರ್ತಾಳೆ, ಹರ್ ಫಾದರ್ ವಾಸ್ ಬೆಡ್ ರಿಡನ್ ಆ್ಯಂಡ್ ಸಿ ನೀಡೆಡ್ ಎ ಲಾಟ್ ಆಫ್ ಮನಿ ಫಾರ್ ಹಿಸ್ ಟ್ರೀಟ್ಮೆಂಟ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಹೌ ಡು ಯು ಸೇ ದ್ಯಾಟ್ ಲೈಫ್ ಫಾರ್ ಹನೀಫ್ ವಾಸ್ ಎಕ್ದಮ್ ಬಿಂದಾಸ್ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಏನು ಅಂತಂದರೆ, ಹಿ ಸ್ಕೆಚ್ಡ್ ವೆರಿ ವೆಲ್, ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್. He read many books and loved playing the drums. As a young man, he was so talented and he had an interest in life ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ವಾಂಗ್ಜಿಯಾ ಅದಕ್ಕೆ ಕೇಳಿದ್ದಾರೆ. ಡೂ ಯು ಥಿಂಕ್ ವಾಂಗ್ಜಿಯಾ ವಾಸ್ ಇಂಡೀಡ್ ವೆರಿ ಬ್ರೇವ್ ಸಬ್ಸ್ಟಾನ್ಸಿಯೇಟ್ ಅಂತ ಕೇಳಿದ್ದಾನೆ. ಸೊ ಏನು ಅಂತಂದರೆ, ವಾಂಗ್ಜಿಯಾ ಸ್ಟಾರ್ಟೆಡ್ ಹಿಸ್ ಜರ್ನಿ ಆಫ್ಟರ್ ದ ಫಸ್ಟ್ ಮಾನ್ಸ್ಟರ್ ಮೇಡ್ ಹಿಮ್ ವಾಕ್ ಥ್ರೂ ದ ವಾಸ್ಟ್ ಸ್ಪೀ ಫಾರ್ 900 miles. His hands and feet were torn into pieces. Then he felt that he could not continue his journey ಅಂತ ಹೇಳಬೇಕಾಗುತ್ತೆ. ಇನ್ನು ಸಮರಿ ಕೇಳಿದರೆ ಜಾರ್ಜ್ ಪ್ಲೇಯರ್ದು ಬರೀಬೇಕಾಗತ್ತೆ. ಏನು, ಜಾರ್ಜ್ ಪ್ಲೇಯರ್ ಈಸ್ ಪ್ರೀಚಿಂಗ್ ದ ಬ್ಲ್ಯಾಕ್ ಗಾಸ್ಪಲ್ ವಿತ್ ಇಸ್ ಸ್ಕ್ರೀಮಿಂಗ್ ನೋಟ್ಸ್ ಆ್ಯಂಡ್ ಕಾರ್ಡ್ಸ್ ಅದೊಂದು ಹಾಕಬೇಕಾಗತ್ತೆ. ಆ್ಯಂಡ್ he hold an old alto saxophone across his chest. His face is unshaven, his shoes are run down. Okay, and he had put paper in them, and his face is unshaven, which shows suffering in every wrinkle of his face. And ಇನ್ನೊಂದು ಏನು ಅಂತಂದರೆ, ಇಟ್ ಶೋಸ್ ಹಿ ವಾಸ್ ಓಲ್ಡ್, ಅವನು ಓಲ್ಡ್ ಅಂತ ತೋರಿಸುತ್ತೆ. ಆ್ಯಂಡ್ ಇನ್ನೊಂದು ಬರಿಬೇಕಾಗತ್ತೆ, ಹಿ ಲುಕ್ಸ್ ಲೈಕ್ ಎ ಕಮಾಂಡಿಂಗ್ ಆರ್ಟಿಸ್ಟ್. ಅಂತ ಹೇಳಬೇಕಾಗತ್ತೆ. ಹೀಗೆ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಹಾಕಿ ಬರೀಬೇಕಾಗುತ್ತೆ. ಆಮೇಲೆ ಡಿಸ್ಕ್ರೈಬ್ ದ ಬರ್ಡ್ ಇನ್ ದ ಗಾರ್ಡನ್ ಅಂತ ಕೇಳಿದ್ದಾರೆ. ಬರ್ಡ್ ಬಗ್ಗೆ ನೀವು ಬರಿಬೋದು. ಏನು ಅಂತಂದರೆ, ಇಟ್ ಹ್ಯಾಸ್ ಎ ಲಾಂಗಿಸ್ಟ್ ಟೇಲ್, 1.2 ಬ್ಲ್ಯಾಕ್ ಕ್ರೆಸ್ಟ್, ಹೌದಾ. ದೆನ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ರೆಸ್ಟ್ಲೆಸ್ ಎನರ್ಜಿ, ಅದೊಂದು ಪಾಯಿಂಟ್ ಬರೀಬಾರ್ದು. ಆ್ಯಂಡ್ ದೆನ್ ಹಿ ಜಂಪ್ ಡೌನ್ ಫ್ರಾಮ್ ಹಿಸ್ ಬೆಡ್ ಆ್ಯಂಡ್ ಟುಕ್ ಔಟ್ ಹಿಸ್ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್. ಹಿ ಸ್ಕೆಚ್ಡ್ ದ ಬರ್ಡ್ ಫ್ರಾಮ್ ಹೀಸ್ ಮೆಮೊರಿ ವಿತ್ ಎ ಫ್ಯೂ ಡೆಡ್ ಸ್ಟ್ರೋಕ್ಸ್. ಅದರ ಸ್ಕೆಚ್ ಹಾಕ್ತಾನೆ. ಆ್ಯಂಡ್ ಹಿ ಲೈಕ್ ದ ಪಿಕ್ಚರ್ ಆ್ಯಂಡ್ ಸೆಟ್ ಅಗೇನ್ಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್ ಆನ್ ಹಿಸ್ ಬೆಡ್ಸೈಡ್ ಟೇಬಲ್. ಹಿಸ್ ಫಾದರ್ ಡಿಡ್ ನಾಟ್ ಲೈಕ್ ಪೇಂಟಿಂಗ್ ಆಗಿತ್ತು, ಪೇಂಟಿಂಗ್ ಇನಿಷಿಯಲಿ ಬಟ್ ಲೇಟರ್ ಸಪೋರ್ಟೆಡ್ ವೆಲ್ ಅಂತ ಬರೀಬೇಕಾಗುತ್ತೆ. ಆ್ಯಂಡ್ ಇನ್ನು ಆರ್ ಸಿ ಬಂದುಬಿಟ್ಟು ನಿಮಗೆ
ಫಸ್ಟು ಇದು ಹೀರೋ ಪಾಠ ಮೇಲೆ ಕೇಳಿದ್ದಾನೆ. ಅಕಾರ್ಡಿಂಗ್ ಟು ಮಾಡಲ್ ಪೇಪರ್ ಹಿಂಗೆ ಬರ್ತವೆ. ನೀವು ಹೀರೋ ಪಾಠದ ಮೇಲೆ ಆರ್ ಸಿಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿ ಮುಂದಿನ ಹಂತದಲ್ಲಿ ನಾನು ಆರ್ ಸಿಗಳು ಯಾವ್ಯಾವ ಪಾಠ ಬರ್ತಾರೋ ಆ ಎಲ್ಲ ಪಾಠಗಳ ಮೇಲೆ ಆರ್ ಸಿಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಲೆಸನ್ನು ಹೀರೋ ಪಾಠ ಮೇಲೆ ಬರುತ್ತೆ ಆರ್ ಸಿ. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವೆನ್ ಯು ಆರ್ ಗ್ರೋನ್ ಅಪ್ ಅಂತ ಕೇಳ್ತಾನೆ. ಹೂ ಈಸ್ ಸ್ಪೀಕರ್ ಅಂದರೆ ದ ಪೊಲೀಸ್ ಇನ್ಸ್ಪೆಕ್ಟರ್. ಹೂ ಈಸ್ ಯು ಹಿಯರ್ ಅಂದರೆ ಸ್ವಾಮಿ. ಡಿಡ್ ಯು ವಾಂಟ್ ಟು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವೆನ್ ಯು ಗ್ರೋ ಅಪ್ ಅಂತ ಹೇಳ್ತಾನೆ. ನೋ, ಸ್ವಾಮಿ ಡಿಡೆಂಟ್ ವಾಂಟ್ ಟು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಹಾಗಾದ್ರೆ ಏನಾಗಬೇಕು ಅಂದಿದ್ದ? ಈ ವಾಂಟೆಡ್ ಟು ಬಿಕಮ್ ಆ್ಯನ್ ಇಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್ ಅಂತ ಹೇಳ್ತಾರೆ. ಆ್ಯಂಡ್ ಹೂಮ್ ಕುಡ್ ಐ ಕಾಲ್ ದೇರ್ಸ್ ಅ ಗರ್ ಬಂದು ಟ್ರ್ಯಾಕ್ ಮಾಡಿ ಕೂಡ ಆರ್ ಸಿ ಬರ್ತವೆ. ಪ್ರಾಕ್ಟೀಸ್ ಮಾಡಿ ನಮ್ಮ ವಿಡಿಯೋಗಳು ನಾನು ಮುಂದಿನ ವಿಡಿಯೋಗಳು ಬರ್ತವೆ, ನೋಡ್ತಾ ಇದ್ದೀನಿ. ಸೊ ಹೂಮ್ ಕುಡ್ ಐ ಕಾಲ್ ಅಂತಂದರೆ ಹೂ ಇಸ್ ದ ಐ ಅಂತಂದರೆ ಬಾಲೇಶ್ವರ. ವಾಟ್ ಮೇಡ್ ದ ಸ್ಪೀಕರ್ ಆಸ್ ಕ್ವಿಕ್ಲಿ ಅಂತಂದರೆ ಬಿಕಾಸ್ ಹೀ ಥಾಟ್ ಸಿ ಗಾಟ್ ಅನ್ಕಾನ್ಷಿಯಸ್, ಸಿ ಮೈಟ್ ಗೋ ಅನ್ಕಾನ್ಷಿಯಸ್ ಅಟ್ ಎನಿ ಟೈಮ್ ಅಂತ ಗೊತ್ತಾಗುತ್ತೆ. ವಾಟ್ ರಿಪ್ಲೈ ಡಿಡ್ ದ ಸ್ಪೀಕರ್ ಗೆಟ್ ಅಂತಂದರೆ ರೋಮ ತಲ್ಲರಿದ ಸ್ಲೋಲಿ ಗೇವ್ ಹರ್ ಬ್ರದರ್ ಸೆಲ್ಫೋನ್ ನಂಬರ್. ಬ್ರದರ್ ಸೆಲ್ಫೋನ್ ನಂಬರ್ ಅಂತಂದರೆ ದಿನೇಶ್ ತಲ್ಲರಿದ ಸೆಲ್ಫೋನ್ ನಂಬರ್ನ ಕೊಡ್ತಾಳೆ. ನೆಕ್ಸ್ಟ್ ಏನು ಅಂತಂದರೆ ಹ್ಯಾವ್ ಇನ್ ಡೌನ್ ಪಿಚ್ ಹಿಮ್ ಓವರ್ ಹೆಡ್ ಪುಟ್ ಹಿಮ್ ಇನ್ ಐರನ್ಸ್ ಡೆವಿಲ್ ಸ್ಟೂಲ್ ಅಂತ ಬರ್ತದೆ. ಹೂ ಈಸ್ ದ ಸ್ಪೀಕರ್ ಅಂತಂದರೆ ಸೇಲರ್ಸ್ ಆಗುತ್ತೆ. ಹೂ ಈಸ್ ದ ಡೆವಿಲ್ ಸ್ಟೂಲ್ ಅಂತಂದರೆ ಕೊಲಂಬಸ್ ಡೆಫಿನೆಟ್ಲಿ. ವಾಟ್ ಮೂಡ್ ಆಫ್ ದ ಸ್ಪೀಕರ್ ಎಕ್ಸ್ಪ್ರೆಸ್ಡ್ ಅಂದರೆ ಇಟ್ ಶೋಸ್ ಡಿಸ್ಕಂಟೆಂಟೆಡ್ ಆ್ಯಂಡ್ ಡಿಸ್ಸ್ಯಾಟಿಸ್ಫೈಡ್ ಮೂಡ್ ಆಫ್ ದ ಸೇಲರ್ಸ್ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟು ಇನ್ನು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಒಂದು ನೋಡ್ಕೊಳ್ಳಿ. ಅಲ್ಲಿ ಕೂಡ ನಿಮಗೆ ಇದನ್ನು ಬರ್ತವೆ, ಆರ್ ಸಿ ಬರ್ತದೆ. ಸೊ ಟೋಟಲ್ 4 ಟಾಪಿಕ್ ಮೇಲೆ ಆರ್ ಸಿ ಬರ್ತವೆ. ಒಂದು ಹೀರೋ, ಒಂದು ಯಾವುದು ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕು, ನೆಕ್ಸ್ಟು ದ ಡಿಸ್ಕವರಿ, ಆ್ಯಂಡ್ ಇನ್ನೊಂದು ಯಾವುದು ಅಂತಂದರೆ ದ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಸೊ ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್ ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಈಸ್ ಬ್ರೆತ್ ಅಂತ ಹೇಳ್ತಾನೆ. ಹೂ ಡಸ್ ವಿ ರೆಫರ್ ಅಂದರೆ ಆಲ್ ದ ಸೇಲರ್ಸು. ವಾಟ್ ಮೇಡ್ ದೆಮ್ ಸೈಲೆನ್ಸ್ ಅಂತಂದರೆ ದ ಸಿ ವಾಸ್ ರೋರಿಂಗ್ ಲೈಕ್ ಎ ಹಂಗ್ರಿ ಲಯನ್. ಆ್ಯಂಡ್ ವಾಟ್ ಡು ಯು ಮೀನ್ ಬೈ ಶಡರ್ ಅಂತಂದರೆ ಟು ಸೇಕ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ರೊಫೈಲ್ ರೈಟಿಂಗು ನೋಡಿ. ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲಿ ಈಸ್ ಬರೆಸ್ಬೇಕು, ಎಲ್ಲಿ ವಾಸ್. ಸೊ ನಿಮ್ಗೆ ಟೆನ್ಸ್ ಗೊತ್ತಿದ್ದಲ್ಲೂ ಚೆಕ್ ಮಾಡಲಿಕ್ಕೆ ಇದು ಮಾಡ್ತಾನೆ. ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಮಿಸ್ಟರ್ ವಿನಾಯಕ, ಹೌದಾ? ಆ್ಯಂಡ್ ಹಿ ವಾಸ್ ಬಾರ್ನ್ ಆನ್ ಯಾಕೆ ಬಂತು ಅಂತಂದರೆ ನೀವು ಡೇಟ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಪ್ರಿಪೋಸಿಷನ್ ಆನನ್ನು ಬಳಸಬೇಕಾಗುತ್ತೆ. ಹಿ ವಾಸ್ ಬಾರ್ನ್ ಆನ್ 12th January 1978. His qualification is MA B.Ed. ಇನ್ನು ಪ್ರೆಸೆಂಟ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರೆಸೆಂಟ್ಲಿ ಹಿ ಈಸ್ ವರ್ಕಿಂಗ್ ಆ್ಯಸ್ ಎ ಟೀಚರ್ ಇನ್ ಕ್ರೈಸ್ ಸ್ಕೂಲ್. ಓಕೆ, ಇನ್ ಕ್ರೈಸ್ ಸ್ಕೂಲ್. ಹೀಸ್ ಫ್ಯಾಮಿಲಿ ಇನ್ಕ್ಲೂಡ್ಸ್ ಆಫ್ ಪೇರೆಂಟ್ಸ್, ವೈಫ್ ಆ್ಯಂಡ್ ಡಾಟರ್ಸ್. ಹೀಸ್ ಹಾಬೀಸ್ ಆರ್ ಹೇಳಿ playing volleyball, cricket and gardening. He is very popular because of his politeness, friendly nature, and he helps students who are in need ಅಂತ ಬರೀಬೇಕಾಗುತ್ತೆ. ಸೊ ಏನೆಲ್ಲ ಅಲ್ಲಿವ ತೊಗೊಂಡು ನಮಗೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಬರೀಬೇಕು. ಇನ್ನು ಡೆವಲಪ್ ದ ಸ್ಟೋರಿ ಭಾಳ ಜನ ಸ್ಟೂಡೆಂಟ್ಸು ಟ್ರಬಲ್ ಆನ್ಸರ್ಸ್ ಅನುಭವಿಸ್ತಾರೆ ಅಂತ ಕೇಳಿದ್ದೀನಿ. ಸೊ ಇಲ್ಲಿ ಏನು ಫಸ್ಟು ನೀವು ಈ ನೋಡಿ, ಈಗ ಈ ರೀತಿ ಕೊಟ್ಟಾಗ ನೀವು ಫಸ್ಟು ಸ್ಟಡಿ ಮಾಡ್ಕೋಬೇಕು. ಎದ್ರ ಬಗ್ಗೆ ಕೊಟ್ಟರೆ ಒಂದು ಸಲ ನೋಡ್ಕೋಬೇಕು. ಅದು ಏನು ಕೊಟ್ಟಿದ್ದಾನೆ, ಎ ರಿಚ್ ಫಾರ್ಮರು, 3 ಸನ್ಸು ಅಂತ ಕೊಟ್ಟಾಗ ಹೋಗಿದ್ದಾನೆ ಅಂತ ಅಂದರೆ ಅವನಿಗೆ ಒಬ್ಬ ರಿಚ್ ಫಾರ್ಮರ್ ಅಂದರೆ ಶ್ರೀಮಂತ ರೈತ ಇರ್ತಾನೆ. ಅವನಿಗೆ 3 ಜನ ಮಕ್ಕಳಿರ್ತಾರೆ. ಆ 3 ಜನ ಮಕ್ಕಳು ಹೇಗೆ ಅಂತಂದರೆ ಅವರು ತುಂಬ ಲೇಝಿ ಇರ್ತಾರೆ. ತುಂಬ ಅಂದರೆ ಅವ್ರಿಗೆ ಏನು ಕೆಲಸ ಮಾಡ್ತಿರಂಗಿಲ್ಲ, ಹೌದಾ? ಸೊ ಹಾಗಾಗಿ ಅವ್ರಿಗೆ ಒಂದು ಲೆಸನ್ ಕಲಿಸ್ಬೇಕು ಅಂತ ಈ ಪ್ಲ್ಯಾನ್ ಮಾಡ್ತಾರೆ. ಅದೇನು ಲೆಸನ್ ಕಲಿಸ್ತಾರೆ, ಇದೊಂದು ಸ್ಟೋರಿ ಇದೆ. ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಒನ್ಸ್ ಅಪಾನ್ ಅ ಟೈಮ್ ದೇರ್ ಲಿವ್ಡ್ ಆ್ಯನ್ ಓಲ್ಡ್ ಫಾರ್ಮರ್ ವಿತ್ ಹೀಸ್ 3 ಸನ್ಸ್ ಇನ್ ದ ಕಂಟ್ರಿ ಸೈಡ್. ಅಲ್ಲೇ ತೊಗೊಂಡು ಬರೀಬೇಕಾಗತ್ತೆ, ಏನು ಕಷ್ಟ ಏನಾಗಲ್ಲ. ಹಿ ವಾಸ್ ಎ ಹಾರ್ಡ್ ವರ್ಕಿಂಗ್ ಮ್ಯಾನ್, ಯಾರು ರಿಚ್ ಮ್ಯಾನ್, ಆ್ಯಂಡ್ ಹ್ಯಾಡ್ ಎ ಪ್ರಾಸ್ಪರಸ್ ಲೈಫ್. ಆ್ಯಸ್ ಎ ಅಪ್ರೋಚ್ ಓಲ್ಡ್ ಏಜ್ ಹಿ ವಾಸ್ ಅನೇಬಲ್ ಟು ವರ್ಕ್. ಯಾಕಂದರೆ ಓಲ್ಡ್ ಏಜ್ ಯಾರಿಗೂ ವರ್ಕ್ ಮಾಡೋಕ್ಕಾಗಲ್ಲ. ವರ್ಕ್ ಆ್ಯಸ್ ಹಾರ್ಡ್ ಆ್ಯಸ್ ಬಿಫೋರ್. ಅನ್ಫಾರ್ಚುನೇಟ್ಲಿ ಆಲ್ ಹಿಸ್ ಸನ್ಸ್ ವರ್ ವೆರಿ ಲೇಜಿ. ಅವ್ನು ರಿಚ್ ಇದ್ದರೂ ಕೂಡ ಅವ್ನ ಸನ್ಸ್ ಎಲ್ಲ ತುಂಬ ಲೇಜಿ ಇದ್ದರು. ದೇ ವರ್ ವೆರಿ ಲೇಜಿ. ಎಲ್ಲ ಒಂದು ಪಾಸ್ಟ್ ಟೆನ್ಸ್ನಾಗ ಬರೀಬೇಕು. ದೇ ವರ್ ಆ್ಯಂಡ್ ಹ್ಯಾಡ್ ನೆವರ್ ಗಾನ್ ಟು ದ ಫೀಲ್ಡ್ಸ್. ಅವ್ರು ಯಾವತ್ತೂ ಕೆಲಸ ಮಾಡಿದವರಲ್ಲ. ದ ಓಲ್ಡ್ ಮ್ಯಾನ್ ಥಾಟ್ ಆಫ್ ಎ ಪ್ಲ್ಯಾನ್ ಟು ಟೀಚ್ ದೆಮ್ ದ ವ್ಯಾಲ್ಯೂ ಆಫ್ ವರ್ಕ್. ಅವರಿಗೆ ಒಂದು ಕೆಲಸದ ಮಹತ್ವವನ್ನು ತಿಳಿಸ್ಕೊಳ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾನೆ. ವೆನ್ ಒನ್ ಡೇ ಹಿ ವಾಸ್ ಆನ್ ಹೀಸ್ ಡೆತ್ ಬೆಡ್ ಹಿ ಸಮನ್ಡ್ ಆಲ್ ಆಫ್ ದೆಮ್. ಕರೀತಾನೆ. ಹಿ ಟೋಲ್ಡ್ ದೆಮ್ that a considerable amount of treasure lies buried in his neglected fields.
ಲಾಂಗ್ ನೆಗ್ಲೆಕ್ಟೆಡ್ ಫೀಲ್ಡ್ಸ್ ಅಂದರೆ ಏನು, ಇಲ್ಲಿ ಭಾಳ ವರ್ಷಗಳಿಂದ ನೆಗ್ಲಿಜೆನ್ಸ್ ಆಗಿರ್ತಕ್ಕಂಥ ಫೀಲ್ಡು, ಹೊಲದಲ್ಲಿ ನಾನು ಬಂಗಾರ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ದೆನ್ ಹೀಸ್ ಬ್ರೀತ್ ಫೇಲ್ಡ್ ಆ್ಯಂಡ್ ಹಿ ಡೈಡ್. ಅವನು ಅಷ್ಟು ಹೇಳಿ ಸತ್ಬಿಡ್ತಾನೆ. ಅವಾಗ ಇವರು ಸನ್ಸ್ ಏನು ಮಾಡ್ತಾರೆ ಅಂತಂದರೆ ಇಮಿಡಿಯೇಟ್ಲಿ ವೆಂಟ್ ಟು ದ ಫೀಲ್ಡ್ಸ್ ಆ್ಯಂಡ್ ಬಿಗ್ಯಾನ್ ಡಿಗ್ಗಿಂಗ್ ಹಾಡಿದ್ರೆ ಅದನ್ನು ಹಿಂಗೆ ಅಗಿತಾರೆ ಟು ಫೈಂಡ್ ಔಟ್ ದ ಹಿಡನ್ ಟ್ರೆಸರ್, ಬಟ್ ದೇ ಕುಡಂಟ್ ಫೈಂಡ್ ಎನಿಥಿಂಗ್. ಅಲ್ಲ ಏನೂ ಸಿಗಲ್ಲ ಅವರಿಗೆ. ದೆನ್ ದ ಮಾನ್ಸೂನ್ ಕೇಮ್, ದೇ ಸೋಡ್ ಸೀಡ್ಸ್ ಆನ್ ದ ಟಿಲ್ಡ್ ಸಾಯಿಲ್. ಅದೆಲ್ಲ ಹಿಂಗೆ ಅಗದಿರ್ತಾರಲ್ವ, ಅಲ್ಲಿ ಏನು ಮಾಡ್ತಾರೆ, ಬೀಜ ಹಾಕ್ತಾರೆ. ದ್ಯಾಟ್ ಇಯರ್ ದೇ ಹ್ಯಾಡ್ ಎ ರಿಚ್ ಹಾರ್ವೆಸ್ಟ್. ತುಂಬ ಒಳ್ಳೆ ನೋಡಿ, ಏನು ವೇಸ್ಟಾಗಿ ಬಿದ್ದಂಥ ನೆಲದಲ್ಲಿ ಹಾರ್ವೆಸ್ಟ್ ಒಳ್ಳೆ ಫಸಲು ಬಂದುಬಿಡುತ್ತೆ. ದೇ ಅಂಡರ್ಸ್ಟುಡ್ ದಟ್ ವಾಸ್ ದ ರಿಯಲ್ ಟ್ರೆಸರ್. ಅದು ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಂಪತ್ತು ಅಂತ. ಹಂಗಾದ್ರೆ ಈಗ ಟೈಟಲ್ ಏನು ಕೊಟ್ಟಿದ್ದಾರೆ ನೋಡಿ, ದ ಟ್ರೆಸರ್ಡ್ ಲ್ಯಾಂಡ್ ಅಂತ ಹೇಳ್ಬೋದು, ಸಂಪತ್ತಿನ ನೆಲ. ಅದಕ್ಕೆ ಇದ್ರ ಮೊರಾಲಿಟಿ ಏನು ಅಂತಂದರೆ ವರ್ಕ್ ಈಸ್ ಲೈಫ್, ಲೈಫ್ ಈಸ್ ವರ್ಕ್. ನೋಡಿ, ಕೆಲಸ ಮಾಡೋದು ಬಿಡಬಾರ್ದು. ವರ್ಕ್ ಈಸ್ ಲೈಫ್, ಲೈಫ್ ಈಸ್ ವರ್ಕ್. ಸೊ ಕೆಲಸವೇ ಎಲ್ಲ, ಜೀವನವೇ ಕೆಲಸ. ಹೌದಾ? ಆಮೇಲೆ ಇಲ್ಲಿ ಚಿತ್ರ ನೋಡಿದರೆ ಏನಂತ ಕೇಳಿದ್ದಾರೆ, ಈ ಪಿಕ್ಚರ್ ನೋಡಿದರೆ ನಿಮಗೆ ಪುವರ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದೆ ಇದು. ಹೌದಾ? ಎಷ್ಟು ನೋಡಿ, ಎ ಪಿಕ್ಚರ್ ಈಸ್ ವರ್ತ್ 1,000 words. ದಿಸ್ ಪಿಕ್ಚರ್ ಈಸ್ ಅಬೌಟ್ ಪುವರ್ ಫ್ಯಾಮಿಲಿ. ತುಂಬ ಪುವರ್ ಫ್ಯಾಮಿಲಿ ಇದೆ ಇದು. ಆ್ಯಂಡ್ ಚಿಲ್ಡ್ರನ್ ಆರ್ ಸಿಟ್ಟಿಂಗ್ ಆನ್ ದ ರೋಡ್. ಅವ್ರು ರೋಡ್ ಮೇಲೆ ಕೂತಿದ್ದಾರೆ ನೋಡಿ, ಅಲ್ಲಿ ಏನು ಕಾಣುತ್ತೆ ಅದು ಬರಿಬೇಕಷ್ಟೇ. ಆನ್ ದ ರೋಡ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಫುಡ್ ಫಾರ್ ದೇರ್ ಸರ್ವೈವಲ್. ಅವ್ರು ಏನು ಹೋಗ್ತಾರೆ, ಫುಡ್ ಕೇಳ್ತಾ ಇದ್ದಾರೆ ಪಾಪ ಮಕ್ಕಳು. ದೇ ವೋರ್ ಟಾರ್ನ್ ಕ್ಲಾಸ್. ಹೌದು, ಬಟ್ಟೆಗಳು ಹರಿದ ಬಟ್ಟೆಯನ್ನು ಹಾಕ್ಕೊಂಡಿದ್ದಾರೆ. ದೆರ್ ಈಸ್ ಎ ಲ್ಯಾಕ್ ಆಫ್ ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಆ್ಯಂಡ್ ವೇಟಿಂಗ್ ಫಾರ್ ಸಮ್ ಒನ್ ವುಡ್ ಹೆಲ್ಪ್ ದೆಮ್. ಅವರು ಹೆಲ್ಪ್ ಮಾಡ್ಬೋದು ಅಂತ ವೇಟ್ ಮಾಡ್ತಾ ಇದ್ದಾರೆ. ದೇ ಆರ್ ವೇಟಿಂಗ್. ದೇ ಹ್ಯಾವ್ ಸ್ಯಾಡ್ ಫೇಸಸ್ಸನ್ನು ಹೊಂದಿದ್ದಾರೆ, ತುಂಬ ದುಃಖದಲ್ಲಿದ್ದಾರೆ. ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ಅಪಾರ್ಚುನಿಟಿ ಟು ಫುಲ್ಫಿಲ್ ದೇರ್ ಡಿಸೈರ್. ಅವ್ರಿಗೆ ಯಾವುದೇ ಅಪಾರ್ಚುನಿಟಿಗಳು ಸಿಕ್ಕಿಲ್ಲ ಅಂತ ಹೇಳೋದು. ನೀವು ಇನ್ನೂ ಕೂಡ ಇದನ್ನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಿ ಬರಿಬೋದು ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಏನು ಕೇಳಿದ್ದಾರೆ, ಕ್ರೈಸ್ತಲ್ಲಿ ಮೆಮೊರೇಷನ್ ಪೊಯಮ್ 2 ಕೇಳಿದ್ದಾರೆ. ದ ಕ್ವಾಲಿಟಿ ಆಫ್ ಮರ್ಸಿ is not strained, it droppeth as a gentle rain from heaven upon the place beneath it is the twice blessed. It blesseth him that gives him that taste. It is the martyrs in the martyrs it becomes. ಈ ರೀತಿಯಾಗಿ ಆಮೇಲೆ ಬ್ಲೈಂಡ್ ಬೈ ಕೂಡ ಬರಿಬೋದು. ಯಾವ್ದಾದ್ರು ಒಂದು ಬರಿಬೇಕಾಗಿರ್ತದೆ ನೀವು. ಯು ಟಾಕ್ ಆಫ್ ವಂಡ್ರಸ್ ಥಿಂಗ್ಸ್ ಯು ಸಿ, ಯು ಟಾಕ್ ಆಫ್ ವಂಡ್ರಸ್ ಥಿಂಗ್ಸ್ ಯು ಸಿ, ಯು ಸೇ ದ ಸನ್ ಶೈನ್ಸ್ ಬ್ರೈಟ್, you say the sun shines bright. I feel him warm, but how can he? I feel him warm, but how can he? Or make it a day or night, or make it a day or night. ಸೊ ಈ ರೀತಿಯಾಗಿ ಬರೀಬೇಕಾಗತ್ತೆ. ಆಮೇಲೆ ನೀವು ಪ್ಯಾಸೇಜ್ ಓದೋದ್ನಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಫಸ್ಟು ಆ ಟೋಟಲ್ ಪ್ಯಾಸೇಜ್ ಸ್ಟೋರಿ ಏನು ಹೇಳುತ್ತೆ ಅಂತ ನೋಡ್ಕೊತ ಹೋಗಬೇಕು. ನೋಡಿ, ನಾವು ಓದ್ತಾ ಹೋಗ್ತೀನಿ. Once there were 2 brothers who lived at the forest edge. ಅಂದರೆ 2 ಬ್ರದರ್ಸ್ ಇರ್ತಾರೆ, ಅವರು ಅರಣ್ಯದ ಒಂದು ಅಂಚಿನಲ್ಲಿ ಬದುಕ್ತಾ ಇರ್ತಾರೆ. ದ ಎಲ್ಡರ್ ಬ್ರದರ್ ವಾಸ್ ಆಲ್ವೇಸ್ ಅನ್ಕೈಂಡ್. ಇನ್ನು ದೊಡ್ಡ ಅಣ್ಣ, ಅವನ ಅಣ್ಣ ತುಂಬ ಅನ್ಕೈಂಡ್, ಅವನು ಕ್ರೂರಿಯಾಗಿರ್ತಾನೆ. ಟು ಹೀಸ್ ಯಂಗರ್ ಬ್ರದರ್, ತುಂಬ ತೊಂದರೆಗಳನ್ನ ಕೊಡ್ತಾ ಇರ್ತಾನೆ ಸಣ್ಣವನಿಗೆ. ದ ಓಲ್ಡರ್ ಬ್ರದರ್ ಟು ಕಾಲ್ ದ ಫುಡ್. ಆತ ಏನು ಮಾಡ್ತಾ ಇರ್ತಾನೆ ಅಂತಂದರೆ ಎಲ್ಲ ಆಹಾರವನ್ನು ತಾನೇ ತಿಂತಾ ಇರ್ತಾನೆ. ಆ್ಯಂಡ್ ಸ್ನ್ಯಾಚ್ ಆಲ್ ದ ಗುಡ್ ಕ್ಲಾತ್ಸ್. ಆಮೇಲೆ ಏನು ಮಾಡ್ತಾನೆ, ಎಲ್ಲ ಕ್ಲಾತ್ಸು, ಒಳ್ಳೆ ಕ್ಲಾತ್ಸ್ಗಳನ್ನು ತಾನು ಏನು ಮಾಡ್ತಾ ಇರ್ತಾನೆ, ಕದೀತಾ ಇರ್ತಾನೆ. ಸ್ನ್ಯಾಚಿಂಗ್ ಅಂದರೆ ಕದಿಯೋದು. ಆ್ಯಸ್ ಹಿ ವಾಕ್ಡ್ ಥ್ರೂ ದ ಫಾರೆಸ್ಟ್, ಆ ಫಾರೆಸ್ಟ್ಗೆ ಹೋಗ್ತಾನೆ. ಹಿ ಚಾಪ್ಡ್ ಆಫ್ ದ ಬ್ರಾಂಚಸ್ ಆಫ್ ಎವ್ರಿ ಟ್ರೀ. ಆತ ಏನು ಮಾಡ್ತಾನೆ, ಮೊದಲೇ ಅನ್ಕೊಂಡಿರೋದ್ರಿಂದ ಹಿ ಚಾಪ್ಡ್ ಆಫ್ ದ ಬ್ರಾಂಚಸ್ ಆಫ್ ಎವ್ರಿ ಟ್ರೀ. ಆ ಟ್ರೀಯ ಟೊಂಗೆಗಳನ್ನು ಕಡಿತಾ ಬರ್ತಾನೆ. ಅಂಟಿಲ್ ಹಿ ಕೇಮ್ ಅಪಾನ್ ಎ ಮ್ಯಾಜಿಕಲ್ ಟ್ರೀ. ಆದರೆ ಏನಾಗುತ್ತೆ ಅಂತಂದರೆ, ಒಂದು ಮ್ಯಾಜಿಕಲ್ ಟ್ರೀ ಬರುತ್ತೆ ಅಲ್ಲಿ, ಒಂದು ಮಾಂತ್ರಿಕ ಟ್ರೀ. ಅವಾಗ ಇವನು ಕಡಿದು ನೋಡಿ ಆ ಟ್ರೀ ಹೇಳುತ್ತೆ. ದ ಟ್ರೀ ಸೇಡ್, ಓ ಕೈಂಡ್ ಸರ್, ಪ್ಲೀಸ್ ಸ್ಪೇರ್ ಮೈ ಬ್ರಾಂಚಸ್. ಅದು ಹೇಳುತ್ತೆ, ಹೇ ಸರ್, ನನ್ನ ಮೇಲೆ ದಯ ತೋರು, ನನ್ನ ಟೊಂಗೆಗಳನ್ನು ಕಡಿಬೇಡ ನೀನು. ಇಫ್ ಯು ಸ್ಪೇರ್ ಮೀ ಐ ವಿಲ್ ಗಿವ್ ಯು ಗೋಲ್ಡನ್ ಆ್ಯಪಲ್ಸ್. ಅದು ಹೇಳುತ್ತೆ, ನೀನು ಬೈ ಚಾನ್ಸ್ ನಾನು ಉಳಿಸಿದ್ದೆ ಆದರೆ, ನಾನು ನಿನಗೇನು ಮಾಡ್ತೀನಿ, ಗೋಲ್ಡನ್ ಆ್ಯಪಲ್ಸ್ ಕೊಡ್ತೀನಿ.
ಬಂಗಾರದ ಆ್ಯಪಲ್ಸ್ಗಳನ್ನ ಕೊಡ್ತೀನಿ. ದ ಎಲ್ಡರ್ ಬ್ರದರ್ ಅಗ್ರೀಡ್, ಆತ ದೊಡ್ಡವನು ಒಪ್ಕೋತಾನೆ, ಬಟ್ ವಾಸ್ ಫೀಲಿಂಗ್ ಡಿಸಪಾಯಿಂಟೆಡ್ ವಿತ್ ಹೌ ಮೆನಿ ಆ್ಯಪಲ್ಸ್ ದ ಟ್ರೀ ಗಿವ್ ಹಿಮ್. ಆದರೆ ಒಂದು ಡಿಸಪಾಯಿಂಟ್ಮೆಂಟ್ ಇರ್ತದೆ, ಈ ಟ್ರೀ ಎಷ್ಟು ಆ್ಯಪಲ್ಸ್ಗಳನ್ನ ಕೊಡ್ಬೋದು, ಎಷ್ಟು ಕೊಡ್ಬೋದು, 10 ಕೊಡ್ಬೋದಾ, 20 ಕೊಡ್ಬೋದಾ, ಅವನೊಂದು ಮತ್ತೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಓವರ್ಕಮ್ ಬೈ ಗ್ರೀಡ್ ಅಂದರೆ ದುರಾಸೆ, ಓವರ್ಕಮ್ ಬೈ ಗ್ರೀಡ್ ಅಂದರೆ ದುರಾಸೆ. ದ ಬ್ರದರ್ ಥ್ರೆಟನ್ ಟು ಕಟ್ ದ ಎಂಟೈರ್ ಟ್ರೀ. ಆತ ಏನು ಮಾಡ್ತಾನೆ ಅಂತಂದರೆ ಆ ಟ್ರೀಯನ್ನು, ಎಂಟೈರ್ ಟ್ರೀಯನ್ನು, ಮ್ಯಾಜಿಕಲ್ ಟ್ರೀನ ಕಟ್ ಮಾಡಿಬಿಡ್ತಾನೆ. ಇಫ್ ಇಟ್ ಡಿಡಂಟ್ ಪ್ರೊವೈಡ್ ಹಿಮ್ ವಿತ್ ಮೋರ್ ಆ್ಯಪಲ್ಸ್, ಅವಾಗ ಕಟ್ ಮಾಡಿದ್ರೆ ಆ್ಯಪಲ್ಸ್ ಕೊಡೋದೇ ಇಲ್ಲ ಅದು. ಬಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಮೋರ್ ಆ್ಯಪಲ್ಸ್ ದ ಟ್ರೀ ಶೋವರ್ಡ್ ಹಿಮ್ ವಿತ್ ಹಂಡ್ರೆಡ್ಸ್ ಆಫ್ ಟೈನಿ ನೀಡಲ್ಸ್. ಅದ್ರ ಬದಲು ಏನು ಮಾಡುತ್ತೆ ಅಂತಂದರೆ, ಆ್ಯಪಲ್ಸ್ ಕೊಡೋದು ಕಟ್ ಮಾಡೋಣ, ಅದು ಸೂಜಿಗಳನ್ನು ಬಿಡುತ್ತೆ, ನೀಡಲ್ಸ್. ಆ ಸೂಜಿಗಳನ್ನು 100 ಸೂಜಿಗಳನ್ನ ಅವನ ಕಡೆ ಬಿಡುತ್ತದೆ, ಸಣ್ಣ 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 ಸೂಜಿಗಳು ಅವ್ನು ಬಂದು ತಾಗ್ತವೆ. ಆವಾಗ ಈ ತಾಗನ ಏನಾಗುತ್ತೆ ಅಂತಂದರೆ, ದ ಬ್ರದರ್ ಫೆಲ್ ಟು ದ ಗ್ರೌಂಡ್. ಆ ಎಲ್ಡರ್ ಬ್ರದರ್ ಏನಾಗುತ್ತೆ ಅಂದ್ರೆ ಬಿದ್ದುಬಿಡ್ತಾನೆ ಮತ್ತು ಸೂಜಿ ತಾಗನ. ಕ್ರೈಯಿಂಗ್ ಇನ್ ಪೇನ್ ಆ್ಯಸ್ ದ ಸನ್ ಬಿಗ್ಯಾನ್ ಟು ಸೆಟ್. ಸೊ ಏನಾಗುತ್ತೆ ಅಂತಂದರೆ ಅವನು ತುಂಬ ನೋವಂದ ಏನು ಮಾಡ್ತಾನೆ, ನರಳಾಕತ್ತಾನೆ. ಸೂನ್ ದ ಯಂಗರ್ ಬ್ರದರ್ ಸರ್ಚ್ಡ್ ಅಂಟಿಲ್ ಹಿ ಫೌಂಡ್ ಹಿಮ್ ಅಟ್ ದ ಟ್ರಂಕ್ ಆಫ್ ದ ಟ್ರೀ. ಅವಾಗ ಯಂಗರ್ ಬ್ರದರ್ ಎಲ್ಲಿ ಹೋದ ನಮ್ಮ ಅಣ್ಣ ಅಂತೇಳಿ ಹುಡುಕ್ಯಾಡ್ಕೋತ ಬರ್ತಾನೆ. ಅಲ್ಲಿ ಟೊಂಗೆ ಇರ್ತದಲ್ಲ ಟ್ರೀದು, ಅಲ್ಲಿ ಇರ್ತಾನೆ ಈತ. ಹಿ ರಶ್ಡ್ ಟು ಹಿಮ್ ಆ್ಯಂಡ್ ಸ್ಟಾರ್ಟೆಡ್ ಟು ರಿಮೂವ್ ಈಚ್ ನೀಡಲ್ ವಿತ್ ಲವ್. ಅವಾಗ ಏನು ಮಾಡ್ತಾನೆ, ಅವ್ನಿಗೆ ಚುಚ್ಚಿರ್ತಕ್ಕಂಥ ಸೂಜಿಗಳನ್ನು ಒಂದೊಂದು ತೆಗಿಯಾಕೆ ಶುರು ಮಾಡ್ತಾನೆ. ಯಾಕೆ ಒಳ್ಳೆಯವನು ಇರ್ತಾನೆ ಸಣ್ಣವನವನು. ಒನ್ಸ್ ದ ನೀಡಲ್ಸ್ ವರ್ ಔಟ್, ದ ಓಲ್ಡೆಸ್ಟ್ ಬ್ರದರ್ ಅಪೊಲೈಸ್ಡ್ ಫಾರ್ ಟ್ರೀಟಿಂಗ್ ಹಿಸ್ ಯಂಗರ್ ಬ್ರದರ್ ಸೋ ಬ್ಯಾಡ್ಲಿ. ಎಲ್ಲ ನೀಡಲ್ಸ್ ತೆಗೆದಾಗ ಅವಾಗ ಆ ಎಲ್ಡರ್ ಬ್ರದರ್ ಇರ್ತಾನಲ್ಲ, ಅವನಿಗೆ ಅಪಾಲಜಿ ಕೇಳ್ತಾನೆ, ಹೇ ಯಂಗರ್ ಬ್ರದರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಅಂತೇಳಿ, ಅಂದರೆ ನನ್ನನ್ನು ನೀನು ಕ್ಷಮಿಸು ಅಂತೇಳಿ. ದ ಮ್ಯಾಜಿಕಲ್ ಟ್ರೀ ಸಾ ದ ಚೇಂಜ್ ಇನ್ ದ ಓಲ್ಡರ್ ಬ್ರದರ್ಸ್ ಹಾರ್ಟ್. ಆವಾಗ ಈ ಎಲ್ಡರ್ ಬ್ರದರ್ಗೆ ಚೇಂಜಸ್ ಆಗ್ತವೆ, ಅಂದರೆ ಏನು ಗುಣದಲ್ಲಿ ಚೇಂಜಸ್ ಆಗುತ್ತೆ. ಇದು ನೋಡಿ, ಆ್ಯಂಡ್ ಗಿಫ್ಟೆಡ್ ದೆಮ್ ವಿತ್ ಆಲ್ ದ ಗೋಲ್ಡನ್ ಆ್ಯಪಲ್ಸ್ ದೇ ಕುಡ್ ನೀಡ್. ಅವಾಗ ಏನು ಮಾಡ್ತಾರೆ, ಆ ಮ್ಯಾಜಿಕಲ್ ಟ್ರೀ ಇರ್ತದಲ್ಲ, ಎಲ್ಲ ಗೋಲ್ಡನ್ ಆ್ಯಪಲ್ಸ್ಗಳನ್ನು ಅವನಿಗೆ ಕೊಟ್ಬಿಡುತ್ತೆ. ಸೊ ಇಷ್ಟು ಇದರ ಸಾರಾಂಶ. ಫಸ್ಟ್ ಕ್ವೆಶನ್ ನೋಡಿ, ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಎಲ್ಡರ್ ಬ್ರದರ್ ವಾಸ್ ಅನ್ಕೈಂಡ್ ಅಂತ ಹೇಳ್ತಾರೆ. ಬಿಕಾಸ್ ದ ಎಲ್ಡರ್ ಬ್ರದರ್ ಅನ್ಕೈಂಡ್ ಯಾಕಂತಂದರೆ, ಹಿ ಟುಕ್ ಆಲ್ ದ ಫುಡ್ ಆ್ಯಂಡ್ ಸ್ನ್ಯಾಚ್ಡ್ ಆಲ್ ದ ಗೋಲ್ಡ್ ಕ್ಲಾತ್ಸ್. ಆ್ಯಸ್ ಹಿ ವಾಕ್ಡ್ ಥ್ರೂ ದ ಫಾರೆಸ್ಟ್ ಹಿ ಚಾಪ್ಡ್ ಅಪ್ ದ ಬ್ರಾಂಚಸ್ ಆಫ್ ಎವ್ರಿ ಟ್ರೀ. ಸೊ ಇವೆಲ್ಲ ಅವನ ಅನ್ಕೈಂಡ್ ಬಿಹೇವಿಯರ್ಗೆ ಸಾಕ್ಷಿ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಒಂದು ಕ್ವಶನ್ ಏನು ಅಂತಂದರೆ, ವೈ ಡಿಡ್ ದ ಟ್ರೀ ಶೋವರ್ ನೀಡಲ್ಸ್ ಆನ್ ಎಲ್ಡರ್ ಬ್ರದರ್ ಅಂತಂದರೆ, ಆ್ಯಸ್ ಹಿ ವಾಕ್ಡ್ ಥ್ರೂ ದ ಫಾರೆಸ್ಟ್ ಹಿ ಚಾಪ್ಡ್ ಅಪ್ ದ ಬ್ರಾಂಚಸ್ ಆಫ್ ಎವ್ರಿ ಟ್ರೀ until he came upon a magical tree. The tree said, "Oh kind sir, please spare my branches. If you spare me, I will give you golden apples." The elder brother agreed, but overcome by greed, he threatened to cut entire tree. So the tree shower needles and on elder brother ಅಂತ ಬರಿಬೇಕಾಗುತ್ತೆ. And summarize the poem ಅಂತ ಹೇಳಿದ್ದಾರೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಅಕಾರ್ಡಿಂಗ್ ಟು ದ ಪೋಯಟ್ ರಸ್ಕಿನ್ ಬಾಂಡ್, his grandma was a genius because he could climb trees very high. ಆಮೇಲೆ she learned to climb the trees at the age of 6. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, her family members, neighbors, well-wishers advised her not to climb the trees. But Granny didn't stop to climb the trees. One day, all her family members were in town. She climbed up a tree and couldn't come down. After her rescue, the doctor took Granny's temperature and recommended her a quite weak bed rest. But in bed rest or in her room, it appeared like a brief season in hell. She enjoyed every breeze, whisper of summer. After that, she told her son undauntedly, and she wanted a tree house at the treetop. Her son knew his duties and made her a tree house with windows and door. Now Granny climbed up with her grandson and drank sherry with him.
ಸೊ ದಿಸ್ ಟೈಮ್ ಸಿ ವಾಸ್ ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಸೊ ಈ ರೀತಿ ಬರಿಬೇಕಾಗುತ್ತೆ. ಆ್ಯಂಡ್ ನೋಡಿ ಅರ್ತ್ ಬಗ್ಗೆ ನೋಡಿ ಏನು ಕ್ವಶನ್ ಕೇಳಿದ್ದಾನೆ, ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ದ್ಯಾಟ್ ದ ಅರ್ತ್ ಹ್ಯಾಸ್ ಎ ಲಾಟ್ ಆಫ್ ಪೇಷನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಹೇಳಿದ್ದಾನೆ. ಸೊ ಇಲ್ಲೇನು ಅಂತಂದರೆ ನೀವು ಯಾರು ಪೋಯಮ್ ಬರೆದು ರಿಟರ್ನ್ ಬೈ ಮರಿನಾ ಡಿ ಬೆಲ್ಸೆಂಟ್ ಅಂತ ಬರೀಬೇಕಾಗುತ್ತೆ. ಅರ್ತ್ ಸ್ಪೀಕ್ ಟು ದ ಪೀಪಲ್ ಬೈ ದ ಲ್ಯಾಂಡ್ ಆ್ಯಂಡ್ ಸೇ ದೇ ಹ್ಯಾವ್ ಓನ್ ಇಟ್. ದೇ ಶೌಟ್ ಬಟ್ ದ ಅರ್ತ್ ಲೈಸ್ ಪೇಷಂಟ್ಲಿ. ಈ ರೀತಿಯ ಪಾಯಿಂಟ್ಸ್ಗಳನ್ನ ಹಾಕಿ ಬರೀಬೇಕು. ಆಮೇಲೆ ಇನ್ನೊಂದು ಬರೀಬೇಕಾಗುತ್ತೆ, ಯು ಕೆನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲ್ಯಾನೆಟ್ ಅರ್ತ್ ಅಂತ ಅದೊಂದು ಬರೀಬೇಕು. ಆ್ಯಂಡ್ ಅರ್ತ್ ಪೇಷಂಟ್ಲಿ ಟಾಲ್ರೇಟ್ ಆಲ್ ದ ಹ್ಯೂಮನ್ ಡೀಡ್ಸ್ ಅಂತ ಹೇಳಬೇಕಾಗತ್ತೆ. ಸೊ ಅವನ್ನೆಲ್ಲ ಪಾಯಿಂಟ್ಸನ್ನು ಹಾಕಿ ಬರೀಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ವಾಟ್ ಡಿಡ್ ದ ಮದರ್ ವಾಂಟ್ ದ ಪೋಯೆಟ್ ಗೋಕಾಕ್ ಟು ಸಿಂಗ್ ಅಬೌಟ್ ಅಂತ ಕೇಳಿದ್ದಾರೆ. So the poet V.K. Gokak, wanted to sing about Himalayas, 3 seas, rock-cut temples, soldiers, seers and prophets, dams, lakes, steel mills, shipbuilding ads, modern technology, atomic age, ಎಷ್ಟೆಷ್ಟು ನೋಡಿ ಇವನ್ನೆಲ್ಲ ಪಾಯಿಂಟ್ಸ್ ಹಾಕಿ ಬರೀಬೇಕಾಗುತ್ತೆ. ಬಟ್ ಇಲ್ಲೇನು ಅಂತಂದರೆ ಯಾವುದಾದ್ರು ಒಂದು ಬರೀಬೇಕು. ನಿಮಗೆ 3 ಆಪ್ಷನ್ಸ್ ಕೊಟ್ಟಿರ್ತಾನೆ, ಒಂದು ಯಾವ್ದಾದ್ರು ನಿಮಗೆ ಈಸಿ ಆಗಿದೆ. ಬಹುತೇಕ ಎಲ್ಲರೂ ನನಗನ್ಸಿಮಟ್ಟು ನೀವು ಗ್ರ್ಯಾಂಡ್ಮಾ ಬರೀತಿರೋದು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮೇಲೆ ಡಿಪೆಂಡು. ಆ್ಯಂಡ್ ಕ್ವಶನ್ ನಂಬರ್ 37 ನೋಡಿ, ರೈಟ್ ಆ್ಯನ್ ಎಸ್ಸೆ ಅಂತ ಕೇಳಿದ್ದಾರೆ. ಪ್ರಿಕಾಷನ್ಸ್ ಡ್ಯೂರಿಂಗ್ COVID-19 ಅಂತ ಕೇಳಿದ್ದಾರೆ. COVID-19 ಬಗ್ಗೆ ನೀವು ಬರೀಬೇಕಾಗುತ್ತೆ. COVID-19 ಇಸ್ ಎ ಪ್ಯಾಂಡೆಮಿಕ್ ಡಿಸೀಸ್. ಮತ್ತು ಇಲ್ಲಿ ಎಸ್ಸೆ ಬರೋ ನೀವು 3 ಸ್ಟೆಪ್ಸ್ ಅಂತ ಫಾಲೋ ಮಾಡಲೇಬೇಕಾಗುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಇಂಟ್ರೊಡಕ್ಷನ್ ಇರ್ಬೋದು, ದೆನ್ ಎಕ್ಸ್ಪ್ಲನೇಷನ್ ಇರ್ಬೋದು, ಮತ್ತು ಕನ್ಕ್ಲೂಷನ್ ಪಾರ್ಟ್ ಇದೆ. ನಿಮಗೆ ಮಾರ್ಕ್ಸ್ ಹೆಂಗೆ ಡಿವೈಡ್ ಆಗ್ತಾವೆ ಅಂತಂದರೆ, ಇಂಟ್ರೊಡಕ್ಷನ್ಗೆ 1 ಮಾರ್ಕ್ ಇರುತ್ತೆ, ದೆನ್ ಎಕ್ಸ್ಪ್ಲನೇಷನು 2 ಮಾರ್ಕ್ಸು, ಆ್ಯಂಡ್ ಇದು ಕನ್ಕ್ಲೂಷನು 1 ಮಾರ್ಕ್ ಇರುತ್ತೆ. ಸೊ ಟೋಟಲ್ 4 ಮಾರ್ಕ್ಸ್ ಇರುತ್ತೆ. ಆಮೇಲೆ ಏನು ಅಂತಂದರೆ ಈಗ ನೀವು COVID-19 ತಕ್ಷಣ ಏನಾಗುತ್ತೆ, COVID-19 ಇಸ್ ಎ ಪ್ಯಾಂಡಮಿಕ್ ಡಿಸೀಸ್, ಹೌದಾ? ಸೊ ಆ ರೀತಿ ಬರೀಬೇಕಾಗತ್ತೆ. ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ COVID-19 ಅಂತ ಬರೀಬೇಕು ಎಕ್ಸ್ಪ್ಲನೇಷನ್ ಪಾಠದಲ್ಲಿ. ಆಮೇಲೆ ಕನ್ಕ್ಲೂಷನ್ದಲ್ಲಿ ಏನಂತಂದ್ರೆ ರೈಟ್ ಯುವರ್ ಓನ್ ಒಪಿನಿಯನ್, ನಿಮ್ಮ ಒಂದು ಓನ್ ಒಪಿನಿಯನ್ ಅದ್ರ ಬಗ್ಗೆ ಏನು ಅನ್ನೋದನ್ನು ಬರೀಬೇಕಾಗತ್ತೆ. ಸೊ ಈ ರೀತಿ ಬರೀಬೇಕು. ಇಲ್ಲಿ ಕೂಡ ನಾವು ಕೊಟ್ಟಿದ್ದೀನಿ, ನೀವು ಒಂದ್ಸಲ ನೋಡ್ಕೊಳ್ಳಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಅಂತಂದರೆ ಸ್ವಚ್ಛ ಭಾರತ ಅಭಿಯಾನ ಅಂತಿದೆ. ಸ್ವಚ್ಛ ಭಾರತ ಅಭಿಯಾನ ನಿಮಗೆ ನರೇಂದ್ರ ಮೋದಿಯವ್ರ ಪ್ಲ್ಯಾನು. ಇದು ಜಾರಿಗೆ ಬಂದಿದ್ದು 2014ದಲ್ಲಿ. ಆನರೇಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಂದ ಬಂದಿದ್ದು. ಸೊ ಅದ್ರ ಬಗ್ಗೆ ನಿಮಗೆ ಇಲ್ಲಿ ಕೊಡಲಾಗಿದೆ ಕೂಡ, ಇದನ್ನು ನೋಡ್ಕೊಳ್ಳಿ ಒಂದು ಸಲ. ಆ್ಯಂಡ್ ವಾಟರ್ ಪೊಲ್ಯೂಷನ್ ಬಗ್ಗೆ ಕೂಡ ಮಾಹಿತಿ ಇದೆ ನೋಡಿ. ಈ ಪೊಲ್ಯೂಷನ್ ಒಳಗೆ ನೋಡ್ಕೊಂಬಿಡಿ, ಬೆಸ್ಟ್ ಮೆಥಡ್ ಅದು. ವಾಟರ್ ಪೊಲ್ಯೂಷನ್ ಏನಾಗುತ್ತೆ, ಎಲ್ಲಿ ಹೆಂಗೆ ವಾಟರ್ ಇಂಡಸ್ಟ್ರಿ ವೇಸ್ಟ್ಸ್ ಎಲ್ಲ ಡಂಪ್ ಮಾಡ್ತಾರೆ, ಅವೆಲ್ಲ ಪಾಯಿಂಟ್ಸ್ಗಳನ್ನ ಹಾಕಿ ಕೊಡಲಾಗಿದೆ. ನೀವು ಒಂದು ಸಲ ಇದ್ರ ಬಗ್ಗೆ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ಏನು ಭಾಳ ಜನ ಕೇಳ್ತಕ್ಕಂಥ ಪ್ರಶ್ನೆ, ಲೆಟ್ರ್ ಬಗ್ಗೆ ಭಾಳ ಜನ ಟೀಚರ್ಸು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ಸ್ ಮಾಡಿರ್ತಾರೆ. ಏನು ಅಂತಂದರೆ ಒಬ್ಬರು ಈ ಕಡೆ ಅಂತ ಹೇಳ್ತಾರೆ, ಒಬ್ಬರು ಈ ಕಡೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇದೇ ನಾನು ಮೆಥಡ್ ತೋರಿಸಿದ್ದೀನಿ. ನಾನು ನಿಮ್ಗೆ ಎರಡೂ ಕೊಟ್ಟಿದ್ದೀನಿ, ಒಂದು ಆಫಿಷಿಯಲ್ ಕೊಟ್ಟಿದ್ದೀನಿ ಮತ್ತು ಪರ್ಸ್ನಲ್ ಕೊಟ್ಟಿದ್ದೀನಿ. ಈ ಎರಡೂ ಮೆಥಡಿಂದ ಮಾಡಿ ನಿಮ್ಗೆ 1 ಮಾರ್ಕ್ಸು ಕಟ್ಟಾಗಲ್ಲ, 5 ಮಾರ್ಕ್ಸ್ ಡೆಫಿನೆಟ್ ನಿಮಗೆ ಸಿಗುತ್ತೆ. ಸೊ ಏನು ಅಂತ ನೋಡಿ. ಈಗ ಇಮ್ಯಾಜಿನ್ ದ್ಯಾಟ್ ಯು ಆರ್ ಆರಾಧ್ಯ ಅರುಣ್ ಅಂತ ಕೊಟ್ಟಿದ್ದಾರೆ, ಸ್ಟಡಿಂಗ್ ಇನ್ 10th ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ ಬೆಳಗಾವಿ ಅಂತ ಕೊಟ್ಟಿದ್ದಾರೆ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಯುವರ್ ಸ್ಟಡೀಸ್ ಅಂತ ಕೊಡ್ತಾರೆ. ಈಗ ನೀವು ಹುಡುಗಿ ಆಗಿದ್ದರೆ ಆರಾಧ್ಯ ಅಂತ ತಿಳ್ಕೊಳ್ಳಿ, ಹುಡುಗ ಆಗಿದ್ದರೆ ಅರುಣ್ ಅಂತ ತಿಳ್ಕೊಳ್ಳಿ. ಸೊ ಏನು ಮಾಡಬೇಕು ಅಂತಂದರೆ, ನೀವು ಯಾವುದಾದ್ರು ಒಂದು ಹೆಸರು ತೊಗೋಬೇಕು. ಆಮೇಲೆ ಇಲ್ಲಿ ತೊಗೊಂಡಿದ್ದೆ ನೋಡಿ, ಈ ಸೈಡೇ ಬರಬೇಕಲ್ಲ, ಫ್ರಾಮ್ ಆರಾಧ್ಯ 10th ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ ಬೆಳಗಾವಿ. ಡೇಟ್ ಹಾಕಬೇಕಾಗತ್ತೆ. ಅಂದರೆ ಡೇಟ್ ಯಾವ್ದು ಹಾಕಬೇಕು ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ. ನೀವು ಎಂದು ಎಕ್ಸಾಮ್ ಬರೀತಾ ಇರ್ತಾರೆ ಆವತ್ತಿನ ಡೇಟ್ ಹಾಕಿ ಕೂಡ ನಡೆಯುತ್ತೆ, ತೊಂದರೆ ಇಲ್ಲ. ಸೊ ನಾನು 20ನೇ ತಾರೀಕಿಗೆ ಆನ್ಸರ್ ಪ್ರಿಪೇರ್ ಮಾಡಿದ್ದೀನಿ. ಸೊ 20 January 2023 ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನಂತಂದ್ರೆ ಸ್ಯಾಲ್ಯುಟೇಷನ್ ಯೂಸ್ ಮಾಡಬೇಕು, ಡಿಯರ್ ಬ್ರದರ್ ಅಂತ. ಹಿಯರ್ ಐ ಆಮ್ ಫೈನ್, ಹೌ ಆರ್ ಯು ಆ್ಯಂಡ್ ವಾಟ್ ಅಬೌಟ್ ಯುವರ್ ಸ್ಟಡಿ? ಐ ಆಮ್ ಸ್ಟಡಿಂಗ್ ಹಾರ್ಡ್ ಫಾರ್ ಎಕ್ಸಾಮ್ಸ್. ಐ ಹೋಪ್ ಐ ವಿಲ್ ಗೆಟ್ ಡಿಸ್ಟಿಂಕ್ಷನ್. ಐ ಹ್ಯಾವ್ ಬಿನ್ ಸ್ಟಡಿಂಗ್ ಡೈಲಿ ಫಾರ್ 8 hours. ಇದೇ ಬರೀದಿರ್ತದೆ. ಅದೇ ನಿಮಗೆ ಸ್ಟಡಿ ಬಗ್ಗೆ ಕೇಳಿದ್ದಾರೆ ಅವರು. ಆ್ಯಂಡ್ I would like to concentrate on all subjects, and my teachers will guide us to get good marks in the examination. Write a letter about your health and studies. Convey my regards to your family members.
ವೇಟಿಂಗ್ ಫಾರ್ ಯುವರ್ ರಿಪ್ಲೈ ಅಂತ ಫೈನಲ್ ಸಲ್ಯೂಟೇಷನ್ ಹಾಕಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯುವರ್ಸ್ ಲವಿಂಗ್ಲಿ ಅಂತ ಬರೀಬೇಕು. ಆರಾಧ್ಯ, ನೀವು ಅಲ್ಲಿ ಅರುಣತ್ ತೊಗೊಂಡಿದ್ದೀರಂದರೆ ಅರುಣತ್ ಹಾಕಿ, ಆರಾಧ್ಯ ತೊಗೊಂಡಿದ್ದೆ ನಾನು ಆರಾಧ್ಯ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಏನು ಅಂತಂದ್ರೆ ಟೂ ಅಡ್ರೆಸ್ ಬರಲೇಬೇಕಾಗುತ್ತೆ. ಟೂ ಅಡ್ರೆಸ್ ಕೂಡ ಈ ಸೈಡೇ ಬರೀಬೇಕಾಗುತ್ತೆ. ಟು ಸುರೇಶ್ ಕೇಸರಿ. ನೀವು ಟೂ ಅಡ್ರೆಸ್ ಏನು ಬೇಕಾದ್ರೆ ಹಾಕ್ಬೋದು, ಯಾರು ಬೇಕಾದ ಹೆಸರು ಕೊಡಿ, ಯಾವ ಬೇಕಾದ ಅಡ್ರೆಸ್ ಕೊಡಿ, ನಡೀತದೆ, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಅದು ಫ್ರೆಂಡ್ ಹೆಸರು ಇದ್ದರೆ ಮುಗೀತು. ಇನ್ನು ರೈಟ್ ಎ ಲೆಟರ್ ಟು ಯುವರ್ ಏನು ಗ್ರಾಮ ಪಂಚಾಯತ್ PDO ರಿಕ್ವೆಸ್ಟಿಂಗ್ ಹಿಮ್ ಟು ಸಪ್ಲೈ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಇನ್ ಯುವರ್ ಏರಿಯಾ ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ಇಮ್ಯಾಜಿನೇಷನ್ ಅವೇ ಸೇಮ್ ನೇಮೇ ತೊಗೋಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡುವಂತಿಲ್ಲ. ಫ್ರಾಮ್ ಆರಾಧ್ಯ 10th ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ ಬೆಳಗಾವಿ ಅಂತ ತೊಗೋಬೇಕಾಗತ್ತೆ. ಆ್ಯಂಡ್ ಡೇಟ್ ಮಾತ್ರ ಎಂದು ಎಕ್ಸಾಮ್ ಬರೀತಿರ್ತಾರೆ ಅವತ್ತಿಂದ ಹಾಕಬೇಕು. ಆಮೇಲೆ ಡೇಟ್ ಹಾಕೋದು ಭಾಳ ಏನು ಮಾಡ್ತಾರೆ, ಮಂತ್ ನಂಬರ್ ಹಾಕ್ತಾರೆ, ನಂಬರ್ ಹಾಕುವಂಗಿಲ್ಲ, ಮಂತ್ ನೇಮ್ ಬರೀಬೇಕಾಗುತ್ತೆ. ಜನವರಿ ಮಾರ್ಚ್ ಇದ್ದರೆ ನೀವು ಮಾರ್ಚ್ ಎಕ್ಸಾಮ್ ಬರೀದ್ರಿಂದ ಮಾರ್ಚ್ ಅಂತ ಹಾಕಿದ್ರೆ ಒಳ್ಳೆಯದು, ಏನು ತೊಂದರೆ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅಲ್ಲೇ ಟೂ ಬರೀಬೇಕು, ಒಂದು ಲೈನ್ ಬಿಡಬೇಕು, ಟೂ ಬರೀಬೇಕು, PDO ಗ್ರಾಮ ಪಂಚಾಯತ್ ಬೆಳಗಾವಿ. ನೆಕ್ಸ್ಟ್ ಏನಂತಂದರೆ ರೆಸ್ಪೆಕ್ಟೆಡ್ ಸರ್ ಅಂತ ಬರೀಬೇಕಾಗತ್ತೆ. ತದನಂತರದಲ್ಲಿ ಯು ಹ್ಯಾವ್ ಟು ರೈಟ್ ದ ಸಬ್ಜೆಕ್ಟ್, ಏನು ರಿಕ್ವಿಸಿಷನ್ ಫಾರ್ ಸಪ್ಲೈಯಿಂಗ್ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಇನ್ ಅವರ್ ಏರಿಯಾ ಅಂತ ಹೇಳಬೇಕಾಗತ್ತೆ. ಸೊ ಅಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ವಿತ್ ಡೂ ಯು ರೆಸ್ಪೆಕ್ಟ್ ಐ ವಾಂಟ್, ಇದೇ ರೀತಿ ಎಲ್ಲ ಹಿಂಗೆ ದಂಡಿಗೆ ಹಚ್ಚೆ ಬರೀಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡು. ಈ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸ್ಗಳು ಒಂದು ಮಾರ್ಕ್ಸು ಮಿಸ್ ಆಗಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಐ ವಾಂಟ್ ಟು ಸೇ ದ್ಯಾಟ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಕಲ್ಟಿ ಆಫ್ ದ ಸ್ಕೂಲ್ ಆರ್ ಹ್ಯಾವಿಂಗ್ ಪ್ರಾಬ್ಲಮ್ಸ್ ವಿತ್ ಸೇಫ್ ಡ್ರಿಂಕಿಂಗ್ ವಾಟರ್. ದ ವಾಟರ್ is supplied at the school is not in a proper condition and safe to use. There are complaints of some stomach problems among students. A water quality test was conducted at our school and its results were not satisfactory. As you know, water is an essential constituent of life and it's safe and fresh availability is a necessity in a school. Your kind consideration is required on this issue. Kindly ensure the availability of safe drinking water at school and the faculty and students of the school will be obliged and to your act of kindness ಅಂತ ಬರೆದಿದ್ದಾರೆ. I hope that you will act upon my request as soon as possible. We look forward to the availability of clean drinking water. ಇವಷ್ಟು ಟ್ರೂಲಿ ಆರಾಧ್ಯ ಅಂತ ಹೇಳಿದ್ದಾರೆ. ಸೊ ಇಷ್ಟಾಗಿ ಬರೀಬೇಕಾಗುತ್ತೆ. ಇಷ್ಟು ಫಾಲೋ ಮಾಡಿದರೆ ನಿಮಗೆ ಯಾವ ಮಾರ್ಕ್ಸು ಮಿಸ್ ಆಗಲ್ಲ ಅಂತ. ಸೊ ಓಕೆ, ಥ್ಯಾಂಕ್ ಯು. ಸೊ ಇಡೀ ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡಿದ್ದೀನಿ. ನೀವು ಕೂಡ ಇವತ್ತು ಎಕ್ಸಾಮ್ ಬರ್ದು ಬಂದಿದ್ದೀರಾ. ಐ ಥಿಂಕ್ ನೀವು ಕೂಡ ಚೆನ್ನಾಗಿ ಬರ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಎಕ್ಸಾಮ್ಗೆ. ಥ್ಯಾಂಕ್ ಯು ವೆರಿ ಮಚ್.